ಎಲ್ಲರಿಗೂ ನಮಸ್ಕಾರ. ಲಾನಾ ಶಾಸ್ತ್ರಿ ಅವರ ಧರೆಗಿಳಿದ ದಿವ್ಯ ತೇಜ ಕಾದಂಬರಿಯನ್ನು ಮುಂದುವರಿಸ್ತಾ ಹೋಗೋಣ. ಶಂಕರರ ತಾಯಿ ತಂದೆಯರ ಕತೆ ಈಗ ಪ್ರಾರಂಭ ಆಗ್ತಾ ಇದೆ. ಶಿವಗುರುಗಳು ಮತ್ತು ಆರ್ಯಾಂಬಾ ದಂಪತಿಗಳಿಗೆ ಮಕ್ಕಳು ಇರೋದಿಲ್ಲ. ಹಾಗಾಗಿ ಅವರು ಚಿಂತೆಯಲ್ಲಿ ಮುಳುಗೋಗಿರ್ತಾರೆ. ಅವರ ಗುರುಗಳು ಆದಂತಹ ಆತ್ರೇಯರು ಬಂದು ವೃಷಭಾಚಲೇಶ್ವರನನ್ನು ಸೇವೆ ಮಾಡಿ ನಿಮಗೆ ಮಕ್ಕಳಾಗತ್ತೆ ಅಂತ ಹೇಳ್ತಾರೆ. ಆನಂತರ ಅವರಲ್ಲಿಂದ ಹೊರಡ್ತಾರೆ. ಕತೆ ಇಲ್ಲಿ ನಿಂತಿತ್ತು, ಮುಂದುವರಿಸೋಣ. ಮಾರನೇ ಶುಭ ದಿನದಂದು ಶಿವಗುರು ಮತ್ತು ಆರ್ಯಾಂಬ ಅವರು ತಮ್ಮ ಕುಲದೇವರಾದ ಶ್ರೀಕೃಷ್ಣನನ್ನು ಅರ್ಚಿಸೋಕ್ಕೆ ವ್ಯವಸ್ಥೆ ಮಾಡಿಕೊಂಡು ತಮ್ಮ ಹಿರಿಯ ಶಿಷ್ಯರಿಬ್ಬರನ್ನ ಕರೆದು ಕೃಷ್ಣಸ್ವಾಮಿಯ ಅಭಿಷೇಕಕ್ಕಾಗಿ ಹಾಲು, ಮೊಸರು, ತುಪ್ಪ, ಜೇನು, ಸಕ್ಕರೆಯನ್ನು ಸಿದ್ಧಗೊಳಿಸೋಕ್ಕೆ ಸೂಚನೆಯನ್ನು ಕೊಡ್ತಾರೆ. ಪೂಜೆಗಾಗಿ ವಿವಿಧ ಬಗೆಯ ಹೂವು, ಪತ್ರೆಗಳು, ನೈವೇದ್ಯಕ್ಕಾಗಿ ಹಣ್ಣುಗಳು ಮತ್ತಿತರ ಪರಿಕರಗಳನ್ನು ಸಿದ್ಧಗೊಳಿಸೋ ಹಾಗೆ ಸೂಚನೆಯನ್ನು ಕೂಡ ಕೊಡ್ತಾರೆ. ದೇವಾಲಯದ ಅರ್ಚಕರಿಗೆ ತಮ್ಮ ಪೂಜೆ ಬಗ್ಗೆ ಪೂರ್ವ ಸೂಚನೆಯನ್ನು ಆ ದಿನವೇ ಆತ್ರೇಯರು ಬಂದು ಸಲಹೆ ದಿನ ಇತ್ತಲ್ಲ, ಆ ದಿನವೇ ಹೇಳಿ ಕಳಿಸಿರ್ತಾರೆ. ಆ ದಿವಸ ಪ್ರಾತಃ ಕಾಲ ಪತಿ ಪತ್ನಿ ತೈಲ ಸ್ನಾನವನ್ನು ಮಾಡಿಕೊಂಡು ಶುಚಿರ್ಭೂತರಾಗಿ ತಮ್ಮ ಪ್ರಾತಃ ಸಂಧ್ಯಾದಿ ಅನುಷ್ಠಾನಗಳನ್ನು ಬೆಳೆಸಿ ಸೂರ್ಯೋದಯಕ್ಕೆ ಮೊದಲೇ ಶಿಷ್ಯರ ಜೊತೆ ಕೃಷ್ಣಸ್ವಾಮಿಯ ದೇವಾಲಯಕ್ಕೆ ಆಗಮಿಸ್ತಾರೆ. ದೇವಳದ ಕಾರ್ಯಕರ್ತರಿಂದ ಸ್ವಾಗತಿಸಲ್ಪಟ್ಟ ನಂತರ ಆಚಾರ್ಯ ದಂಪತಿಗಳು ಅಲ್ಲಿ ಮತ್ತೊಮ್ಮೆ ಸ್ನಾನಾದಿಗಳನ್ನು ನೆರವೇರಿಸ್ತಾರೆ. ಮಡಿ ವಸ್ತ್ರಗಳನ್ನು ಧರಿಸ್ತಾರೆ. ಆನಂತರ ಕ್ರಮವಾಗಿ ಶ್ರೀದೇವರಿಗೆ ಅಭಿಷೇಕ ಪೂಜೆಗಳು ನೆರವೇರುತ್ತವೆ. ದೇವರಿಗೆ ಪಂಚಾಮೃತ ಸ್ನಾನ ಮಾಡಿಸ್ತಿದ್ದಾಗ ಹಲವಾರು ಸಲ ಆರ್ಯಾಂಬ ಹರ್ಷಪುಲಕಿತರಾಗ್ತಾರೆ. ಕೃಷ್ಣಸ್ವಾಮಿಯ ಮೂರ್ತಿ ಅದು ಶಿಲಾಮೂರ್ತಿನೋ ಅಥವಾ ಜೀವಂತ ಮೂರ್ತಿನೋ ಅಂತ ಅನಿಸಿ ಅವರು ಹಲವಾರು ಕ್ಷಣ ಎವೆ ಇಕ್ಕದೆ ಅದನ್ನೇ ನೋಡ್ತಾ ಇರ್ತಾರೆ. ಹೌದು, ಇದು ಪುಟ್ಟ ತುಂಟ ಬಾಲಕನನ್ನು ತಾಯಿ ಯಶೋದೆ ರಟ್ಟೆ ಹಿಡಿದು ಸ್ನಾನ ಮಾಡಿಸ್ತಿರೋ ಹಾಗೆ ಆ ದಿವ್ಯ ದೃಶ್ಯ ಆಕೆಗೆ ಕಾಣಿಸ್ತಾ ಇತ್ತು. ಆ ಮೂರ್ತಿಯ ದಿವ್ಯ ನೇತ್ರಗಳಿಂದ ಪ್ರಕಾಶ ಮಿಂಚ್ತಾ ಇತ್ತು. ಆರ್ಯಾಂಬರವರನ್ನೇ ನೋಡಿ ಏನನ್ನೋ ಹೇಳ್ತಾ ಇದೆಯೇನೋ, ನಿನಗೂ ಕೂಡ ಯಶೋದೆಯ ಈ ದಿವ್ಯ ಭಾಗ್ಯವನ್ನು ಕೊಡ್ತೀನಿ ಅನ್ನೋ ಹಾಗೆ ಆಕೆಗೆ ಅನ್ನಿಸ್ತಾ ಇತ್ತು. ಸ್ವಾಮಿಗೆ ಅಭಿಷೇಕ ಆದ ನಂತರ ಅಲಂಕಾರ, ಸಹಸ್ರನಾಮಾರ್ಚನೆಗಳಾಗುತ್ತವೆ. ಧೂಪ ದೀಪಗಳು ನೆರವೇರುತ್ತವೆ. ವಿವಿಧ ಫಲಗಳು ಮತ್ತು ಶರ್ಕರದ ಅನ್ನಗಳು, ದಿವ್ಯ ಭಕ್ಷ್ಯ ಭೋಜ್ಯಗಳು ನೈವೇದ್ಯ ಮಾಡಲ್ಪಡುತ್ತವೆ. ಆನಂತರ ಆರತಿಯನ್ನು ಬೆಳಗ್ತಾರೆ. ಆಗಂತೂ ಸ್ವಾಮಿಯ ದಿವ್ಯ ಸುಂದರ ತೇಜೋಮೂರ್ತಿ ಅನನ್ಯವಾಗಿ ಬೆಳಗತ್ತೆ. ಆರ್ಯಾಂಬೆಗೆ ಒಂದು ಕ್ಷಣ ಓಡಿ ಹೋಗಿ ಆ ಮುದ್ದು ಮೂರ್ತಿಯನ್ನು ಕೈಗೆತ್ಕೋಬೇಕು ಅನ್ನಿಸ್ಬಿಡುತ್ತೆ. ಸ್ವಾಮಿಯ ಪೂಜೆ ಸೇವೆಗಳಿಂದ ತೃಪ್ತಿ, ಸಂತೋಷ ಹೊಂದಿದ ದಂಪತಿಗಳು ಪ್ರಸಾದವನ್ನು ಸ್ವೀಕಾರ ಮಾಡ್ತಾರೆ. ದೇವಾಲಯದಲ್ಲಿರುವ ಅರ್ಚಕರಿಗೂ, ದ್ವಿಜರಿಗೂ, ನೌಕರರಿಗೂ ಯಥೇಚ್ಛವಾಗಿ ದಾನ ಧರ್ಮಾದಿಗಳನ್ನು ಕೊಟ್ಟು ಸಂತೋಷಪಡಿಸ್ತಾರೆ. ಶಿವಗುರುಗಳ ಮನೆತನವೇ ದಾನ ಧರ್ಮಗಳಿಗೆ ಹೆಸರಾಗಿರುತ್ತೆ. ಶಿವಗುರುಗಳು ಕೂಡ ಕೊಡಗೈ ಉದಾರಿಗಳಾಗಿರ್ತಾರೆ. ಪರರಿಗೆ ಕೊಟ್ಟಷ್ಟು ಅವರಿಗೆ ಸಂತೋಷ ಹೆಚ್ಚಾಗ್ತಾ ಇರುತ್ತೆ. ಆ ಸಂಜೆ ದಂಪತಿಗಳು ಶಿಷ್ಯ ಪರಿವಾರದ ಜೊತೆಗೆ ಹರ್ಷ ಸಂತೋಷಗಳಿಂದ ಕಾಲಟ್ಟಿಗೆ ಹಿಂತಿರುಗುತ್ತಾರೆ. ಅದೇ ದಿನ ರಾತ್ರಿ ಭೋಜನಾದಿಗಳಾದ ನಂತರ ವಿಶ್ರಾಂತಿಗೆ ತೆರಳೋಕೆ ಮುಂಚೆ ಆಚಾರ್ಯರು ತಮ್ಮ ಹಿರಿಯ ಶಿಷ್ಯರ ಒಂದು ಪುಟ್ಟ ಸಭೆಯನ್ನು ಸೇರಿಸ್ತಾರೆ. ಅಲ್ಲಿ ಪರಮೇಶ್ವರ, ನಾರಾಯಣ ಮೊದಲಾದವರು ಬಂದು ಚರಣ ಸಾನ್ನಿಧ್ಯದಲ್ಲಿ ಕೂತ್ಕೊತಾರೆ. ಇವ್ರು ಹೇಳ್ತಾರೆ, ವತ್ಸರೆ, ನಾನು ಮತ್ತು ಆರ್ಯೆ ಭಗವತ್ ಸೇವೆಗಾಗಿ ತಿರುಶಿವಪೇರೂರಿಗೆ ಪ್ರಯಾಣ ಮಾಡಬೇಕಾಗಿ ಬಂದಿದೆ. ಅಲ್ಲಿ ಶ್ರೀ ವಡಕುನಾಥ ಸ್ವಾಮಿಯ ಸೇವೆಯನ್ನು ಮಾಡಲಿಕ್ಕೆ ಗುರುಗಳ ಅಪ್ಪಣೆ ಆಗಿದೆ. ಅಲ್ಲಿ ನಾವು ಸ್ವಲ್ಪ ಕಾಲ ಇರಬೇಕಾಗತ್ತೆ. ಅದಕ್ಕೆ ತಕ್ಕ ವ್ಯವಸ್ಥೆ ಮಾಡಿ ಅಂತ. ನಮ್ಮ ಪುನರಾಗಮನ ನಿಧಾನ ಆಗಬಹುದು ಅಂತ ಹೇಳಿದ್ನಲ್ಲ, ಅಲ್ಲಿವರೆಗೆ ನಮ್ಮ ಪಾಠಶಾಲೆಯ ಮಕ್ಕಳ ಯೋಗಕ್ಷೇಮವನ್ನು ನೀವು ನೋಡ್ಕೋಬೇಕಾಗಿದೆ. ಅವರಿಗೆ ಕಾಲಕಾಲಕ್ಕೆ ಆಹಾರ, ಪಾನೀಯ, ಅಧ್ಯಾಪನ, ವಿಶ್ರಾಂತಿಗಳಿಗೆ ಆಪೋಹ ಬರದೇ ಇರೋ ಹಾಗೆ ನೀವು ನೋಡ್ಕೋಬೇಕು. ಆಶ್ರಮದ ಗೋವುಗಳನ್ನು, ಕರುಗಳನ್ನು, ಹುಲ್ಲೆ ಹರಣಿಗಳನ್ನು ಎಚ್ಚರದಿಂದ ರಕ್ಷಿಸಬೇಕು. ನಾವು ಶ್ರೀದೇವರ ಸೇವೆ ಮಾಡ್ತಾ ಇರುವಾಗ ಇಲ್ಲಿನ ಯೋಚನೆ ನಮಗೆ ಎಳ್ಳಷ್ಟು ಇರಬಾರದು, ಬರಬಾರದು. ನಾವು ಸಂಪೂರ್ಣವಾಗಿ ಭಗವಂತನ ಸೇವೆ, ಪೂಜೆ, ಚಿಂತನೆಗಳಲ್ಲಿ ಮಗ್ನರಾಗಿರಬೇಕು. ಹಾಗಾಗಿ ಇದೆಲ್ಲವನ್ನು ನಾನು ನಿಮಗೆ ಹೇಳಬೇಕಾಯಿತು ಅಂತ ಶಿವಗುರುಗಳು ಹೇಳ್ತಾರೆ. ಅವರ ಶಿಷ್ಯ ಪರಮೇಶ್ವರ ವಿನಯದಿಂದ ತಲೆ ಬಾಗ್ತಾನೆ. ಸ್ವಲ್ಪ ಮುಂದಕ್ಕೆ ಬಗ್ಗೆ ಹೇಳ್ತಾನೆ, ಗುರುಗಳೇ, ತಮ್ಮ ಅಪ್ಪಣೆ ಹಾಗೆ ನಾವು ನಡ್ಕೊಳ್ತೀವಿ.
ತಾವು ಇಲ್ಲಿಯ ವಿಷಯದಲ್ಲಿ ಸ್ವಲ್ಪವೂ ಆತಂಕ ಪಟ್ಕೋಬಾರ್ದು ಅಂತ ನನ್ನ ಪ್ರಾರ್ಥನೆ. ಅಮ್ಮ ನಮಗೆ ಎಲ್ಲ ಕೆಲಸವನ್ನು ಕಲಿಸಿದ್ದಾರೆ, ನಾವು ನಿಶ್ಚಯವಾಗೂ ಇಲ್ಲಿನ ಯೋಗಕ್ಷೇಮದ ಹೊಣೆಯನ್ನು ವಹಿಸ್ಕೋತೀವಿ ಅಂತ ಶಿಷ್ಯರೆಲ್ಲರ ಪರವಾಗಿ ಆತ ವಿನಂತಿಸ್ಕೊತಾನೆ. ಸರಿ, ಹಾಗಾದರೆ ನಾವು ನಿಶ್ಚಿಂತೆಯಿಂದ ಪ್ರಯಾಣ ಹೊರಡ್ತೀವಿ. ಬರೋ ವೈಶಾಖ ಶುದ್ಧ ದ್ವಿತೀಯ ನಮ್ಮ ಪ್ರಯಾಣಕ್ಕೆ ಚೆನ್ನಾಗಿದೆ, ಅದಕ್ಕೆ ಎಲ್ಲ ಸಿದ್ಧತೆನೂ ಆಗಲಿ ಅಂತ ಅಪ್ಪಣೆ ಮಾಡ್ತಾರೆ. ಅಪ್ಪಣೆ ಅಂತ ಹೇಳಿಬಿಟ್ಟು ಶಿಷ್ಯರಿಬ್ಬರು ಗುರುಗಳಿಗೆ ವಂದಿಸಿ ಅಲ್ಲಿಂದ ಹೊರಟೋಗ್ತಾರೆ. ತಿರುಶಿವಪೆರೂರಿಗೆ ಯಾತ್ರೆ ಬೆಳೆಸೋಕೆ ಹಿಂದಿನ ದಿವಸ ದಿವ್ಯಸತಿಯ ಆರ್ಯಾಂಬ ತಮ್ಮ ಪೂಜಾ ದೇವಿಯಾಗಿದ್ದ ಮಾಣಿಕ್ಯ ಮಂಗಳದ ಶ್ರೀ ಭಗವತಿಯ ದರ್ಶನಕ್ಕೆ ಹೋಗಿ ಬಂದಿರ್ತಾರೆ. ಈ ದೇವಿ ಆಚಾರ್ಯರ ಮನೆತನದ ದೇವತೆನೂ ಆಗಿದ್ದು ಆರ್ಯಾಂಬ ಆಗಾಗ ಅಮ್ಮನವರ ದರ್ಶನಕ್ಕೆ ಹೋಗಿ ಬರ್ತಾ ಇರ್ತಾರೆ. ಆಕೆ ಪ್ರತಿದಿನವೂ ಭಗವತಿಗೆ ಹಾಲನ್ನು ನಿವೇದನೆ ಮಾಡ್ತಾ ಇದ್ದು ಹಾಲನ್ನು ತಮ್ಮ ಪತಿಗೆ ಮತ್ತು ಚಿಕ್ಕ ಮಕ್ಕಳಿಗೆ ಹಂಚ್ತಾ ಇರ್ತಾರೆ. ತಿರುಶಿವಪೆರೂರಿಂದ ಹಿಂತಿರುಗಿ ಬರೋಕ್ಕೆ ಸ್ವಲ್ಪ ತಡ ಆಗೋ ಸಂಭವ ಇದ್ದುದರಿಂದ ಶ್ರೀದೇವಿ ಭಗವತಿಯ ನಿತ್ಯ ಪೂಜೆಗೆ ಮತ್ತು ಕ್ಷೀರದ ನೈವೇದ್ಯಕ್ಕೆ ಅಂತ ಸೂಕ್ತ ವ್ಯವಸ್ಥೆಯನ್ನು ಮಾಡಿ ಆ ಹೊಣೆಗಾರಿಕೆಯನ್ನು ತಮ್ಮ ಒಬ್ಬ ಆಪ್ತ ಸಖಿಗೆ ಕೊಡ್ತಾರೆ. ಮಾರನೇ ದಿನ ದಂಪತಿಗಳು ಮಿತ ಪರಿವಾರದ ಜೊತೆಗೆ ಉತ್ತರಾಭಿಮುಖವಾಗಿ ಪ್ರಯಾಣ ಹೊರಡ್ತಾರೆ. ಕಾಲಟಿ ಗ್ರಾಮದಿಂದ ತಿರುಶಿವಪೆರೂರಿಗೆ ಸುಮಾರು 11 ಹರದಾರಿ ದೂರ. ಅಷ್ಟು ದೂರ ನಡೆಯೋಕ್ಕೆ ದೇವಿ ಆರ್ಯಾಂಬ ಮತ್ತು ಅವರ ಸೇವಕಿಯರಿಗೆ ಆಯಾಸ ಆಗುತ್ತೆ ಅಂತ ಹೇಳಿಬಿಟ್ಟು ಆರ್ಯಾಂಬ ಪಲ್ಲಕ್ಕಿಯಲ್ಲಿ, ಸೇವಕಿಯರು ಗಾಡಿಗಳಲ್ಲೂ ಪ್ರಯಾಣ ಮಾಡ್ತಾರೆ. ಉಳಿದವರೆಲ್ಲರೂ ಆಚಾರ್ಯರ ಜೊತೆಗೆ ಪಾದಚಾರಿಗಳಾಗಿ ಹೊರಡ್ತಾರೆ. ಸಾಮಾನು ಸರಂಜಾಮುಗಳೆಲ್ಲ ಪ್ರತ್ಯೇಕ ಗಾಡಿಗಳಲ್ಲಿ ಹೊರಡುತ್ತವೆ. ಪ್ರಯಾಣ ಕಾಲದಲ್ಲಿ ಆಹ್ನಿಕ ಇತ್ಯಾದಿಗಳಿಗೆ ಅನುಕೂಲ ಆಗೋ ಹಾಗೆ ಮಧ್ಯದಲ್ಲಿದ್ದ ಅಗ್ರಹಾರದ ಜನಗಳು ಸೂಕ್ತ ವ್ಯವಸ್ಥೆ ಮಾಡಿರ್ತಾರೆ. ಹಾಗಾಗಿ ಅವರಿಗೆ ಯಾವುದೇ ಅಸೌಕರ್ಯವೂ ಆಗೋದಿಲ್ಲ. ವೈಶಾಖ ಶುದ್ಧ ಚೌತಿ ಸಾಯಂಕಾಲದ ಹೊತ್ತಿಗೆ ಈ ಯಾತ್ರಿಗಳು ತಿರುಶಿವಪೆರೂರಿಗೆ ಆಗಮಿಸ್ತಾರೆ. ಅಲ್ಲಿ ಆಚಾರ್ಯ ದಂಪತಿಗಳನ್ನು ಅಲ್ಲಿಯ ಸ್ಥಳದ ಬ್ರಾಹ್ಮಣ ವೃಂದದವರು ಮತ್ತು ದೇವಾಲಯದ ಅರ್ಚಕರು ಸ್ನೇಹ ಗೌರವಗಳಿಂದ ಸ್ವಾಗತಿಸ್ತಾರೆ. ವಾಸ್ತವ್ಯಕ್ಕೆ ಅಂತ ಹೇಳಿಬಿಟ್ಟು ಸೂಕ್ತವಾದ ವ್ಯವಸ್ಥೆಯನ್ನು ಕೂಡ ಮಾಡ್ತಾರೆ. ಮಾರನೇ ದಿನವೇ ವೈಶಾಖ ಶುದ್ಧ ಪಂಚಮಿ. ಅಂದಿನಿಂದಲೇ ದೇವಸ್ಥಾನದಲ್ಲಿ ಸೇವಾ ಕಾರ್ಯಗಳು ಪ್ರಾರಂಭವಾಗುತ್ತೆ. ಮೊದಲಿಗೆ ಗಣಪತಿ ಪೂಜೆ, ಆನಂತರ ಶ್ರೀಶಾಸ್ತ್ರ, ಶ್ರೀದೇವಿ, ವಿಷ್ಣುಮೂರ್ತಿಗಳಿಗೆ ಪೂಜೆಗಳು, ಅಭಿಷೇಕಗಳು ನಡೆಯುತ್ತವೆ. ಆನಂತರ ಪ್ರತಿದಿನವೂ ಮಹಾನ್ಯಾಸಪೂರ್ವಕವಾಗಿ ವೃಷಭಾಚಲೇಶ್ವರ ಸ್ವಾಮಿಗೆ ಶತರುದ್ರಾಭಿಷೇಕ ನಡೆಯುತ್ತೆ. ಪ್ರತಿದಿನವೂ ಪೂಜಾದಿಗಳ ನಂತರ ಸಂತರ್ಪಣೆಗಳು, ದಾನಗಳು ನೆರವೇರುತ್ತವೆ. ಸುಮಾರು 10 ದಿವಸದ ಕಾಲ ನಡೆದ ಈ ಸಮಾರಂಭದಲ್ಲಿ ಕ್ರಮವಾಗಿ ಅಗ್ರಹಾರದ ಜನರೆಲ್ಲರೂ ಸೇರ್ಕೊತಾರೆ. 11ನೇ ದಿನ ಅತಿರುದ್ರ ಸ್ವಾಹಾಕಾರ ಯಾಗ ನಡೆಯುತ್ತೆ. ಯುಗಪುರುಷನ ಅವತಾರಕ್ಕೆ ಪೂರ್ವ ಸಿದ್ಧತೆಯ ಸೂಚನೆ ಅನ್ನೋ ಹಾಗೆ ಮಹದ್ ವರ್ಷ ಅಲ್ಲಿ ಕರೆಯುತ್ತೆ. ಇಡೀ ಅಗ್ರಹಾರದ ಜನ ಮತ್ತು ಸುತ್ತಮುತ್ತಲ ಗ್ರಾಮದ ಜನವೆಲ್ಲ ಇದರಲ್ಲಿ ಪಾಲ್ಗೊಂಡು ಭಗವಂತನ ಪ್ರಸಾದವನ್ನು ಸ್ವೀಕಾರ ಮಾಡ್ತಾರೆ. ಈ ಮಹೋತ್ಸವದ ಅನಂತರ ಆಚಾರ್ಯ ಶಿವಗುರುಗಳು ಮತ್ತು ಆರ್ಯಾಂಬ ಅವರು 48 ದಿನಗಳ ಕಾಲ ಶ್ರೀದೇವರ ಧ್ಯಾನ ಜಪಗಳಲ್ಲಿ ಮಗ್ನರಾಗ್ತಾರೆ. ಸ್ವಲ್ಪವೇ ಸ್ವಲ್ಪ ಭತ್ತದ ಅರಳು ಮತ್ತು ಕ್ಷೀರವನ್ನು ಮಾತ್ರ ಸ್ವೀಕರಿಸಿ ಈ ದಂಪತಿಗಳು ಕಠಿಣವಾದ ವ್ರತನೇಮಗಳನ್ನು ಕೈಕೊಳ್ತಾರೆ. ತಪಸ್ಸು ತೀವ್ರ ಆಗ್ತಾ ದಂಪತಿಗಳ ಶರೀರ ಕೃಶ ಆಗ್ತಾ ಬರುತ್ತೆ. ಆದರೆ ಅವರ ತೇಜಸ್ಸು ವೃದ್ಧಿ ಆಗ್ತಾ ಇರುತ್ತೆ. ಅವರು ಬೆಳಗುವ ದೀಪದ ಕುಡಿಗಳ ಹಾಗೆ ತೇಜಸ್ವಿಗಳಾಗಿ ಕಾಣ್ತಾ ಇರ್ತಾರೆ. ಅವರನ್ನು ನೋಡ್ತಾ ಇದ್ದಂತಹ ಶಿಷ್ಯರು, ಭಕ್ತರು, ಆಪ್ತರುಗಳು ಕೂಡ ಅವರ ಈ ದಿವ್ಯ ತೇಜಸ್ಸನ್ನು ಕಂಡು ವಿಸ್ಮಿತರಾಗ್ತಾ ಇರ್ತಾರೆ. ಜನಸಮೂಹ ಅವರನ್ನು ಪಾರ್ವತಿ ಪರಮೇಶ್ವರರ ಅಂತ ಭಾವಿಸ್ತಾ ಇರ್ತಾರೆ. ಸುಮಾರು 48ನೇ ರಾತ್ರಿ ದೇವಾಲಯದಲ್ಲಿ ದೀಪೋತ್ಸವ ನಡೆಯುತ್ತೆ. ಆಚಾರ್ಯ ದಂಪತಿಗಳು ನಿಧಾನವಾಗಿ ನಡ್ಕೊಂಡು ತಮ್ಮ ಬಿಡಾರಕ್ಕೆ ಆಗಮಿಸ್ತಾರೆ. ಸ್ವಲ್ಪ ಹಾಲನ್ನು ಸ್ವೀಕರಿಸಿ ಕೃಷ್ಣಾಜಿನದಲ್ಲಿ ಪವಡಿಸ್ತಾರೆ. ಆ ವೇಳೆಗೆ ಶಿಷ್ಯವರ್ಗಕ್ಕೂ ಪರಿಜನ ಸೇವಕ ವರ್ಗಕ್ಕೂ ಕೂಡ ರಾತ್ರಿ ಊಟ ಆಗಿರುತ್ತೆ. ಅವರೆಲ್ಲ ತಮ್ಮ ತಮ್ಮ ಸ್ಥಳದಲ್ಲಿ ಪವಡಿಸಿರ್ತಾರೆ. ತನಿ ನಿದ್ದೆಯಲ್ಲಿ ಆಚಾರ್ಯರಿಗೆ ಒಂದು ದಿವ್ಯ ಸ್ವಪ್ನ ಆಗುತ್ತೆ. ಕುಮಾರ ಸಂಭವ ಕಾವ್ಯ ವಾಚನವನ್ನು ಒಬ್ಬ ಗಮಕಿ ಸುಶ್ರಾವ್ಯವಾಗಿ ಹಾಡ್ತಾ ಇರ್ತಾರೆ. ಪಂಡಿತರೊಬ್ಬರು ದೇಶ ಭಾಷೆಯಲ್ಲಿ ಸ್ವಾರಸ್ಯವಾಗಿ ವಿವರಣೆಯನ್ನು ಕೊಡ್ತಾ ಇರ್ತಾರೆ. ದೇವಾಲಯದ ತುಂಬ ಜನ ಇರ್ತಾರೆ. ಶ್ರದ್ಧೆಯಿಂದ ಕೂತ್ಕೊಂಡು ಆಸಕ್ತಿಯಿಂದ ಕೇಳ್ತಾ ಇರ್ತಾರೆ. ಕೈಲಾಸದಲ್ಲಿ ಒಂದು ಮಹಾಸಭೆ ನೆರೆದಿರುತ್ತೆ.
ಬ್ರಹ್ಮ ವಿಷ್ಣುಗಳಾದಿಯಾಗಿ ದೇವತೆಗಳೆಲ್ಲರೂ ಬಂದು ಸೇರಿರ್ತಾರೆ. ಎಲ್ಲರ ಮುಖದಲ್ಲೂ ಆತಂಕ, ಚಿಂತೆಗಳು ತುಂಬಿರುತ್ತೆ. ಎಲ್ಲರೂ ಮ್ಲಾನವದನಲಾಗಿರ್ತಾರೆ. ಬ್ರಹ್ಮ ವರದಿಂದ ಕೊಬ್ಬಿರುವಂತಹ ತಾರಕಾಸುರನ ಹಾವಳಿ ಹೆಚ್ಚಾಗಿ ದೇವಲೋಕ, ಭೂಲೋಕಗಳೆಲ್ಲ ಭಯ ಭೀತಿಗಳು ತಾಂಡವ ಆಡ್ತಾ ಇರುತ್ತವೆ. ರಾಕ್ಷಸರ ಉಪಟಳದಿಂದ ಯಜ್ಞ, ದಾನ, ತಪಸ್ಸುಗಳು ನಡೀತಾ ಇಲ್ಲ. ಎಲ್ಲೆಲ್ಲೂ ಕ್ಷೋಭೆ ಮತ್ತು ಹಾಹಾಕಾರಗಳು ತುಂಬಿಬಿಟ್ಟಿರುತ್ತವೆ. ಈ ರಾಕ್ಷಸನ ನಾಶ ಆಗಬೇಕು ಅಂದರೆ ಶಿವ ಪಾರ್ವತಿಯರ ಪುತ್ರನಿಂದ ಮಾತ್ರ ಆಗಬೇಕು. ದೇವಸೇನಾಪತಿಯಾದ ಕುಮಾರಸ್ವಾಮಿ ಅವತರಿಸಬೇಕು. ಶಿವ ಮತ್ತು ಗಿರಿಜೆಯರು ವಿವಾಹವಾಗಿ ಮಂಗಳ ಕಾರ್ಯ ಜರುಗಬೇಕು. ದೇವತೆಗಳೆಲ್ಲರೂ ಮನ್ಮಥನನ್ನ ಮುಂದೆ ಬಿಡ್ತಾರೆ. ಅಂತರ್ಮುಖಿಯಾದ ಶಿವನನ್ನು ಬಹಿರ್ಮುಖಗೊಳಿಸೋಕ್ಕೆ ಅಂದರೆ ಶಿವನೇತ್ರಾಗ್ನಿಯಿಂದ ಬಹಿರ್ಮುಖಗೊಳಿಸೋಕ್ಕೆ ಅಂತ ಹೋಗ್ತಾರೆ. ಆದರೆ ಶಿವ ನೇತ್ರಾಗ್ನಿಯಿಂದ ಮನ್ಮಥ ಮಂಕಾಗೋ ಹಾಗಾಗುತ್ತೆ. ಉರಿದೋನು ಭಸ್ಮವಾಗಿ ಹೋಗ್ತಾನೆ. ಗಿರಿಜೆ ಕೂಡ ಶಿವನನ್ನು ಒಲಿಸೋಕ್ಕೆ ತಪಸ್ಸನ್ನು ತೀವ್ರವಾಗಿ ಮಾಡ್ತಾನೆ ಇರ್ತಾಳೆ. ಆದರೆ ಪರಶಿವ ಒಲಿಯೋದೇ ಇಲ್ಲ. ಆಗ ದೇವತೆಗಳೆಲ್ಲ ಒಕ್ಕರಲಿಂದ ಪ್ರಾರ್ಥಿಸೋಕ್ಕೆ ಆರಂಭ ಮಾಡ್ತಾರೆ. ದೇವಗಾನ ಅಲೆ ಅಲೆಯಾಗಿ ಸುತ್ತಲೂ ಪಸರಿಸುತ್ತೆ. ವಾತಾವರಣವೆಲ್ಲ ನಾದ ತರಂಗದಿಂದ ತುಂಬಿ ಹೋಗುತ್ತೆ. ಶಿವನ ಅಂತರಂಗವನ್ನು ಅಲೆ ಅಲೆಯಾಗಿ ಅದು ಪ್ರವೇಶ ಮಾಡುತ್ತೆ. ಒಳಗಿದ್ದ ಶಿವನ ಮನಸ್ಸು ಸ್ವಲ್ಪ ಸ್ವಲ್ಪವಾಗಿ ಹೊರಮುಖವಾಗುತ್ತೆ. ಸ್ವಾಮಿ ನಿಧಾನವಾಗಿ ತಾವರೆಗಣ್ಣನ್ನು ತೆರೀತಾನೆ. ಭೋ ಸ್ವಾಮಿ ಪರಾಗ್ ಅಂತ ದೇವವೃಂದ ಜಯಘೋಷ ಗೈತಾ ನಮಿಸುತ್ತೆ. ಲೋಕಪಿತ ತನ್ನ ಸುತ್ತಲೂ ನೆರೆದಿದ್ದ ಮಹಾದೇವತೆಗಳನ್ನು ಕಾಣ್ತಲೇ ಎದ್ದು ನಿಂತು ತನ್ನ ದೀರ್ಘ ಬಾಹುಗಳಿಂದ ಆಶೀರ್ವಾದ ಮಾಡ್ತಾನೆ. ಪ್ರಸನ್ನ ಮುಖಮುದ್ರೆಯಿಂದ ಕಂಗೊಳಿಸ್ತಿದ್ದ ಮಹಾದೇವನನ್ನ ದೇವವೃಂದ ಪದೇ ಪದೇ ಸಾಮದಿಂದ ಸ್ತುತಿಸುತ್ತೆ, ನಮಿಸುತ್ತೆ. ಮಹಾಶಿವ ತನ್ನ ತಪಸ್ಸನ್ನು ತಡೆಗಟ್ಟಿ ಬಹಿರ್ಮುಖ ಆಗಬೇಕು ಅಂತ ದೇವತೆಗಳು ಕೋರಿ ತಮಗೆ ಬಂದಿದ್ದ ಕ್ಷೋಭೆಗಳನ್ನು, ಸಂಕಟಗಳನ್ನು ನಿವೇದಿಸ್ತಾರೆ. ಸ್ವಾಮಿ ಗಿರಿಜೆಯ ಕೈ ಹಿಡಿದು ವಿವಾಹವಾಗಿ ಕುಮಾರಸ್ವಾಮಿಯ ಅವತಾರಕ್ಕೆ ಕಾರಣ ಆಗಬೇಕು ಅಂತ ಬೇಡ್ಕೊಳ್ತಾರೆ. ಮಹಾದೇವ ಪ್ರಸನ್ನನಾಗಿ ಗಂಭೀರವೂ ಭರವಸೆಯನ್ನು ಕೊಡಿಸುವಂತಹ ವಾಣಿಯಲ್ಲಿ ನಾನೇ ಅವತರಿಸ್ತೀನಿ ಅಂತಲೂ ಹೇಳ್ತಾನೆ. ಇದೇನಿದು ಆಶ್ಚರ್ಯ! ಷಣ್ಮುಖ ಸ್ವಾಮಿಯ ಅವತಾರಕ್ಕೆ ಪ್ರಾರ್ಥಿಸಿದ್ರೆ ಈ ಸ್ವಾಮಿ ತಾನೇ ಅವತರಿಸ್ತೀನಿ ಅಂತ ವಚನ ಕೊಡ್ತಾ ಇದ್ದಾನಲ್ಲ ಅಂತ ಎಲ್ಲರೂ ಆಶ್ಚರ್ಯದಿಂದ ಶಿವನನ್ನು ನೋಡ್ತಾ ಇರ್ತಾರೆ. ಈಗ ಪಕ್ಕನೆ ಆಚಾರ್ಯ ಶಿವಗುರುಗಳಿಗೆ ಎಚ್ಚರಿಕೆ ಆಗುತ್ತೆ. ಅಲ್ಲೇ ಪಕ್ಕದಲ್ಲಿ ಪವಡಿಸಿದ್ದ ಆರ್ಯಾಂಬರವರ ಮುಖದಲ್ಲಿ ಏನೋ ಒಂದು ರೀತಿಯ ದಿವ್ಯ ತೇಜಸ್ಸು ಪ್ರಕಾಶವಾಗ್ತಾ ಇರುತ್ತೆ. ನಿಧಾನವಾಗಿ ಆಕೆಯನ್ನು ಎಚ್ಚರಿಸ್ತಾರೆ. ಸ್ವಪ್ನ ವೃತ್ತಾಂತವನ್ನು ಹೇಳ್ತಾರೆ. ತಮ್ಮ ಪೂಜೆ ಸೇವೆಗಳು ಸರ್ವೇಶ್ವರನಾದ ವೃಷಭಾಚಲೇಶ್ವರನಿಗೆ ತೃಪ್ತಿಯನ್ನು ತಂದಿದೆ ಅನ್ನೋದು ಅವರಿಬ್ಬರಿಗೂ ದೃಢ ಆಗುತ್ತೆ. ಅಂದಿನ ಪ್ರಾತಃ ಅನುಷ್ಠಾನವನ್ನು ನೆರವೇರಿಸಿ ಮತ್ತೊಮ್ಮೆ ದೇವರ ದರ್ಶನಾದಿಗಳನ್ನು ಮಾಡಿಕೊಳ್ತಾರೆ. ಬ್ರಾಹ್ಮಣ ವೃಂದಕ್ಕೆ ವಂದಿಸ್ತಾರೆ. ಬಡಬಗ್ಗರಿಗೆ ಅನ್ನದಾನ, ವಸ್ತ್ರದಾನಗಳನ್ನು ಮಾಡಿ ಸ್ವಪ್ನ ವೃತ್ತಾಂತವನ್ನು ಪುನಃ ಪುನಃ ಸ್ಮರಣೆ ಮಾಡ್ಕೊತ ನಾನೇ ಅವತರಿಸ್ತೀನಿ ಅಂತ ಸ್ವಾಮಿ ಹೇಳಿದ್ನಲ್ಲ ಅಂತ ಯೋಚನೆ ಮಾಡ್ಕೊಳ್ತಾರೆ. ಅವರು ಕಾಲಟಿ ಅಗ್ರಹಾರಕ್ಕೆ ಮರುಪ್ರಯಾಣವನ್ನು ಬೆಳೆಸ್ತಾರೆ. ಆಚಾರ್ಯ ದಂಪತಿಗಳು ಸುಮಾರು 2 ತಿಂಗಳ ಕಾಲ ಕಾಲಟಿಯಲ್ಲಿ ಇಲ್ಲದೆ ಬಣಗುಡ್ತಿದ್ದಂತಹ ಅಗ್ರಹಾರ ಅವರ ಆಗಮನದಿಂದ ಮತ್ತೆ ಕಳೆಗೂಡುತ್ತೆ. ಶಿಷ್ಯರೆಲ್ಲರೂ ಮಕ್ಕಳ ಹಾಗೆ ಅವರನ್ನು ಮುತ್ಕೊಳ್ತಾರೆ. ನೆರೆಹೊರೆಯ ಇಲ್ಲಮಿನ ಜನವೆಲ್ಲ ಬಂದು ಯೋಗಕ್ಷೇಮ ಕೇಳ್ಕೊಳ್ತಾರೆ. ಆಶ್ರಮದ ಹುಲ್ಲೆಗಳು, ಹರಿಣಗಳು ಕುಣಿಯುತ್ತಾ ಬರುತ್ತವೆ. ದನಕರುಗಳು ಕೂಡ ಅಂಬಾ ಅಂತ ಕರೀತಾ ಹಾರ ಬರುತ್ತವೆ. ಆಚಾರ್ಯ ದಂಪತಿಗಳು ಈ ಆತ್ಮೀಯ ಸ್ವಾಗತದಿಂದ ಸಂತೋಷಗೊಳ್ತಾರೆ. ಅವರು ಯಾತ್ರೆಯಲ್ಲಿದ್ದ 2 ತಿಂಗಳಲ್ಲಿ ಹಿರಿಯ ವಿದ್ಯಾರ್ಥಿಗಳು ಗುರುಕುಲದ ಕೆಲಸವನ್ನು, ಕಾರ್ಯಗಳನ್ನು ಎಲ್ಲವನ್ನೂ ವ್ಯವಸ್ಥಿತವಾಗಿ ನಡೆಸಿರ್ತಾರೆ. ಇದನ್ನೆಲ್ಲ ಕಂಡು ಆಚಾರ್ಯರಿಗೆ ಸಮಾಧಾನವೂ ಆಗುತ್ತೆ, ತೃಪ್ತಿನೂ ಆಗುತ್ತೆ. ತಮ್ಮ ಶಿಷ್ಯರ ಶ್ರದ್ಧೆ, ದಕ್ಷತೆಗಳನ್ನು ಕಂಡು ಅವರಿಗೆ ಸಂತೋಷನೂ ಆಗುತ್ತೆ. ಮಾರನೇ ದಿನ ಆಚಾರ್ಯ ಶಿವಗುರುಗಳು ತಮ್ಮ ಕುಲಗುರುಗಳ ದರ್ಶನಕ್ಕೆ ಅಂತ ಹೊರಡ್ತಾರೆ. ಆಚಾರ್ಯ ಆತ್ರೇಯರೇ ಅವರ ಕುಲಗುರುಗಳು. ಅವರ ಹತ್ರ ಹೋಗಿ ತಮ್ಮ ಸೇವೆಯ ವಿವರಗಳನ್ನೆಲ್ಲ ಒಪ್ಪಿಸ್ತಾರೆ. ಆತ್ರೇಯರಿಗೆ ಸ್ವಪ್ನದ ವಾರ್ತೆಯನ್ನು ಕೇಳಿದಾಗ ಆತನಿಗೂ ಬಹಳ ಸಂತೋಷವಾಗುತ್ತೆ. ಅವ್ರು ಹೇಳ್ತಾರೆ, ವತ್ಸ ಶಿವಗುರು, ನಮ್ಮ ಪಿತೃವರ್ಯರು ಆಗಾಗ ಹೇಳ್ತಾ ಇದ್ರು, ನಿಮ್ಮ ಪವಿತ್ರ ವಂಶದಲ್ಲಿ ಒಬ್ಬ ಕಾರಣ ಪುರುಷ ಅವತರಿಸ್ತಾನೆ ಅಂತ. ಈ ಸ್ವಪ್ನ ವೃತ್ತ ಅಂತ ಅದನ್ನು ದೃಢಪಡಿಸಿದೆ. ನಿಮ್ಮ ಪೂರ್ವಜರೆಲ್ಲರೂ ಮತ್ತು ನಿನ್ನ ಸಾಧನೆ ಮತ್ತು ತಪಸ್ಸಿನಿಂದ ಸಾಕ್ಷಾತ್ ಪರಮೇಶ್ವರನೇ ನಿಮ್ಮ ವಂಶದಲ್ಲಿ
ಆವಿರ್ಭವಿಸಿದ್ರೆ ಅದರಲ್ಲಿ ಏನೂ ಆಶ್ಚರ್ಯವೇ ಇಲ್ಲ. ಈಗ ಭಗವಂತನ ಅವತಾರದ ಕಾಲಕ್ಕೆ ಪಕ್ವ ಆಗಿದೆ ಅಂತ ಕಾಣುತ್ತೆ. ಎಲ್ಲರೂ ಆ ಶುಭ ದಿನಕ್ಕೋಗಿ ಹಾರೈಸೋಣ ಅಂತ ಸಂತೋಷದಿಂದ ನುಡಿತಾರೆ. ಶಿವಗುರುಗಳು ಆಚಾರ್ಯರಿಗೂ ಆಚಾರ್ಯ ಪತ್ನಿಯವರಿಗೂ ನಮಸ್ಕರಿಸಿ ಕಾಲಟಿಗೆ ಹಿಂತಿರುಗುತ್ತಾರೆ. ಶಿವಪೆರೂರಿಂದ ಹಿಂತಿರುಗಿ ಬಂದ ನಂತರ ಆರ್ಯಾಂಬ ತಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಎಂದಿನ ಹಾಗೆ ವಹಿಸ್ಕೊತಾರೆ. ಹಿಂದಿನ ಎಲ್ಲ ಕೆಲಸಗಳ ಜೊತೆಗೆ ಈಗ ಒಂದು ಹೊಸ ಕೆಲಸವನ್ನು ಅವರು ವಿಶೇಷವಾಗಿ ವಹಿಸ್ಕೊತಾರೆ. ಅದು ಪುಟ್ಟ ಬಾಲಕರ ಆರೈಕೆ ಮಾಡೋದು. ಮಾಣಿಕ್ಯ ಮಂಗಳದ ಭಗವತಿ ಆರ್ಯಾಂಬ ಅವರ ಇಷ್ಟ ದೇವತೆ ಅಂತ ಹೇಳಿದ್ವಲ್ವಾ. ಆ ದೇವಾಲಯದ ಪೂಜಾದಿಗಳಲ್ಲಿ ಹೆಚ್ಚಿನವು ಶಿವಗುರುಗಳ ಸೇವಾರ್ಥದಿಂದಲೇ ನಡೀತಾ ಇದ್ವು. ಆರ್ಯಾಂಬ ಅವರು ಬೆಳಗಿನ ಪೂಜೆಗೆ ತಪ್ಪದೆ ತಾವೇ ಹೋಗ್ತಾ ಇದ್ರು. ಬೆಳಗಿನ ಪೂಜೆಗೆ ಅಮ್ಮನವರಿಗೆ ನಿವೇದನಕ್ಕೆ ಅಂತ ಒಂದು ದೊಡ್ಡ ತಂಬಿಗೆ ತುಂಬ ಗೋಕ್ಷೀರವನ್ನು ಸಮರ್ಪಿಸುವುದಾಗಿ ಹರಿಸ್ಕೊಂಡು ಅದರ ಹಾಗೆ ಹಾಲನ್ನು ಪ್ರತಿನಿತ್ಯವೂ ಕಳಿಸೋಕ್ಕೆ ಆರಂಭ ಮಾಡಿದ್ರು. ಯಾವಾಗಲಾದರೂ ತಮಗೆ ದೇವಾಲಯಕ್ಕೆ ಹೋಗೋಕ್ಕೆ ಅನಿವಾರ್ಯ ಕಾರಣದಿಂದ ಆಗದೇ ಇದ್ದರೆ ಮಾತ್ರ ಪಾಠಶಾಲೆಯ ಒಬ್ಬ ಬ್ರಹ್ಮಚಾರಿಯ ಮುಖಾಂತರ ಅದನ್ನು ಕಳಿಸ್ತಾ ಇದ್ರು. ಸ್ವಲ್ಪ ದಿನಗಳು ಉರುಳಿದ್ವು. ಸತಿ ಆರ್ಯಾಂಬ ಗರ್ಭವತಿ ಆದರು. ಇದು ಶಿವಗುರುಗಳಿಗೂ ಅವರ ಬಂಧು ಬಳಗಕ್ಕೂ ತುಂಬ ಹರ್ಷ ಉಂಟು ಮಾಡಿತು. ದಯಾಮಯನಾದ ಭಗವಂತ ತಮ್ಮ ಪ್ರಾರ್ಥನೆಯನ್ನು ಈಡೇರಿಸುವಲ್ಲಿ ತುಂಬ ಅನುಗ್ರಹಪೂರ್ಣನಾಗಿದ್ದಾನೆ ಅಂತ ಹೇಳ್ಬಿಟ್ಟು ಅವರೆಲ್ಲರೂ ವೃಷಭಾಚಲೇಶ್ವರನನ್ನು ಕೊಂಡಾಡ್ತಾರೆ. ದೇವಿ ಆರ್ಯಾಂಬ ಎಲ್ಲ ಸತಿಯರ ಹಾಗೆ ಇರಲಿಲ್ಲ. ಅವ್ರಿಗೆ ತಮ್ಮ ಮನೋಬುದ್ಧಿಗಳ ವ್ಯಾಪಾರದಲ್ಲಿ ಏನೋ ಮಾರ್ಪಾಟ ಆಗ್ತಾ ಇದೆ ಅನ್ನಿಸ್ತು. ಮೊದಲಿಗೆ ವಿದ್ಯಾರ್ಥಿಗಳು ವೇದಗಾನ ಮಾಡಬೇಕಾದ್ರೆ ಆ ಮಂತ್ರಗಳೆಲ್ಲ ಆಕೆ ಕಿವಿ ಮೇಲೆ ಬೀಳ್ತಾ ಇದ್ವು ಅಲ್ವಾ. ಆಗ ಅವರು ಮನೆ ತುಂಬ ಕೆಲಸ ಕಾರ್ಯಗಳಲ್ಲಿ ಮಗ್ನರಾಗಿ ಅಲ್ಲಿಂದ ಇಲ್ಲಿಗೆ ಓಡಾಡ್ತಾ ಇದ್ರು. ಮಂತ್ರಗಳ ಕಡೆ ಗಮನ ಕೊಡೋಕ್ಕೆ ಮತ್ತು ಅವುಗಳ ಅರ್ಥವನ್ನು ಅರಿಯೋಕ್ಕೆ ಯತ್ನ ಮಾಡ್ತಿರ್ಲಿಲ್ಲ. ಈಗ ಗರ್ಭವತಿ ಆದ ನಂತರ ಮಂತ್ರಾರ್ಥವನ್ನು ಕುರಿತು ಅವರು ಮನದಲ್ಲಿ ಚಿಂತನೆ ಮಾಡ್ತಾ ಇದ್ರು ಮತ್ತು ಆಂತರಿಕವಾಗಿ ಮನದಲ್ಲಿ ಮಂಥನ ಮಾಡೋಕ್ಕೆ ಪ್ರಾರಂಭ ಮಾಡ್ತಾ ಇದ್ರು. ವಿದ್ಯಾರ್ಥಿಗಳು ಎಲ್ಲಾದರೂ ಸ್ವರ ತಪ್ಪಿದ್ರೆ ಸ್ವರಿತ, ಉದಾತ್ತ, ಅನುದಾತ್ತಗಳಲ್ಲಿ ವ್ಯತ್ಯಾಸವಾದರೆ ತಾವೇ ತಿದ್ದುತ್ತಾ ಇದ್ರು. ಮಧ್ಯಾಹ್ನದ ಕಾಲದಲ್ಲಿ ಶಿವಗುರುಗಳು ತಮ್ಮ ಹಿರಿಯ ಶಿಷ್ಯರಿಗೆ ತರ್ಕ ಮೀಮಾಂಸೆಗಳ ಶಾಸ್ತ್ರವನ್ನು ಪಾಠ ಮಾಡ್ತಾ ಇದ್ರೆ ಸತಿ ಆರ್ಯಾಂಬ ಅವರು ಕೂಡ ಗಮನ ಇಟ್ಟು ಆಲಿಸ್ತಾ ಇರ್ತಿದ್ರು. ಉಪನಿಷತ್ತುಗಳ ಪ್ರವಚನ ಕಾಲದಲ್ಲೂ ಕೂಡ ಆಕೆ ಮೈಮರೆತು ಬಿಡ್ತಾ ಇದ್ರು. ಪತ್ನಿಯ ಈ ನಡವಳಿಕೆ ಆಚಾರ್ಯ ಶಿವಗುರುಗಳಿಗೆ ಒಂದು ರೀತಿಯ ವಿಸ್ಮಯವನ್ನು ಕೊಡ್ತಾ ಇತ್ತು, ಹಾಗೆ ಮೆಚ್ಚುಗೆಯೂ ಕೂಡ ಆಗ್ತಾ ಇತ್ತು. ಈ ಆರ್ಯಾಂಬ ಶ್ರೀಮಂತರ ಮಗಳು, ಶ್ರೀಮಂತರ ಸೊಸೆ. ಆಕೆ ಸ್ವಾಭಾವಿಕವಾಗಿಯೇ ರತ್ನಾಭರಣಗಳನ್ನು ಧರಿಸ್ತಾ ಇದ್ರು, ಉತ್ತಮ ಪಟ್ಟೆ ಪೀತಾಂಬರಗಳನ್ನು ಉಡ್ತಾ ಇದ್ರು. ಆದರೆ ತಿರುಶಿವಪೆರೂರಿಂದ ಬಂದ ನಂತರ ಆಕೆಗೆ ಚಿನ್ನ ಆಭರಣಗಳಲ್ಲಿ ವ್ಯಾಮೋಹ ಕಡಿಮೆ ಆಗ್ತಾ ಹೋಯಿತು. ರೇಷ್ಮೆ ವಸ್ತ್ರಗಳಲ್ಲಿ ಜಿಹಾಸ್ಯ ಮೂಡ್ತಾ ಬಂತು. ಸೌಮಂಗಲ್ಯದ ಚಿಹ್ನೆಗಳಾದ ಮಾಂಗಲ್ಯ, ಸ್ವರ್ಣ ಕಂಕಣಾದಿಗಳನ್ನು ಬಿಟ್ಟರೆ ಬೇರೆ ಆಭರಣಗಳನ್ನು ಆಕೆ ಧರಿಸ್ತಿರ್ಲಿಲ್ಲ. ಸಾಮಾನ್ಯವಾದಂತಹ ನೂಲಿನ ವಸ್ತ್ರಗಳನ್ನು ಉಡ್ತಾ ಇದ್ರು, ತೀರಾ ಸರಳವಾಗಿದ್ದರು. ಶಿವಗುರುಗಳ ಮನೆತನ ಮೊದಲಿಂದಲೂ ದಾನ ಧರ್ಮಗಳಿಗೆ ಪ್ರಸಿದ್ಧವಾಗಿತ್ತು. ಈಗ ದಾನ ಧರ್ಮಗಳು 3 ಪಟ್ಟು ಹೆಚ್ಚಾದವು. ಮನೆಯಂತೂ ಸದಾ ಅತಿಥಿ ಅಭ್ಯಾಗತರಿಗೆ ತೆರೆದಿರ್ತಿತ್ತು. ಮನೆಯಲ್ಲಿ ಒಳಗಡೆ ಹೊರಗಡೆ ಸೇವಕ ಸೇವಕಿ ವರ್ಗವನ್ನು ಸ್ವಂತ ಜನದ ಹಾಗೆಯೇ ಈ ದಂಪತಿಗಳು ಕಾಣ್ತಾ ಇದ್ರು. ಆರ್ಯಾಂಬ ಅವರು ಬ್ರಾಹ್ಮಣ ಸುವಾಸಿನಿಯರಿಗೆ ಧನಕನಕಗಳನ್ನು, ಗೋವುಗಳನ್ನು, ಕರುಗಳನ್ನು ದಾನ ಮಾಡಿದ್ರು. ಬಡಬಗ್ಗರಿಗೆ ಧಾನ್ಯವನ್ನು, ಬಟ್ಟೆ ಬರೆಗಳನ್ನು ದಾನ ಮಾಡಿದ್ರು. ಮನೆಯಲ್ಲಿ ಸದಾಕಾಲ ಹಬ್ಬದ ಸಂಭ್ರಮಣದ ವಾತಾವರಣ ತುಂಬಿರ್ತಾ ಇತ್ತು. ಇನ್ನು ಶಾಸ್ತ್ರವೇತ್ತರಾದ ಶಿವಗುರುಗಳು ತಮ್ಮ ಕುಲಗುರುಗಳ ಆಚಾರ್ಯತ್ವದಲ್ಲಿ ವಿಧಿವತ್ತಾಗಿ ಸೀಮಂತ ಕರ್ಮವನ್ನು ಮತ್ತು ಪುತ್ರಮಂಥ ಕರ್ಮವನ್ನು ನಡೆಸಿದ್ರು. ಅಳಿಯ ನಡೆಸಿದಂತಹ ಅಪರೂಪವಾದ ಈ ಶಾಸ್ತ್ರ ಕರ್ಮಗಳನ್ನು ನೋಡಲಿಕ್ಕೆ ಅಂತ ಅವರ ಮಾವ ಅಂದರೆ ಆರ್ಯಾಂಬ ಅವರ ತಂದೆ ಮಗ ಪಂಡಿತರು ಬಹಳ ಬಂದು ನೋಡಿ ಸಂತೋಷಪಟ್ಟರು. ಮಗಳ ಪುಣ್ಯವನ್ನು ಕೂಡ ಕೊಂಡಾಡಿದ್ರು. ಅಳಿಯನ ವೈದುಷ್ಯವನ್ನ, ವೈದಿಕ ಕರ್ಮಾಚರಣೆಯಲ್ಲಿ ಅವರಿಬ್ಬರಿಗೂ ಇದ್ದಂತಹ ಶ್ರದ್ಧೆ ಆಸಕ್ತಿಗಳನ್ನು ತುಂಬ ಮೆಚ್ಚಿಕೊಂಡ್ರು. ಅಳಿಯ ಮಗಳು ಇಬ್ಬರಿಗೂ ಸೂಕ್ತವಾದ ಉಡುಗೊರೆಗಳನ್ನು ಕೊಟ್ಟು ಹೃತ್ಪೂರ್ವಕವಾಗಿ ಆಶೀರ್ವದಿಸಿ ಅವರು ಸ್ವಸ್ಥಳಕ್ಕೆ ಹಿಂತಿರುಗಿದ್ರು. ಶಿವಗುರುಗಳ ತಾಯಿ ಆ ವೇಳೆಗೆ ಜೀವಿಸಿರುವುದಿಲ್ಲ. ಆರ್ಯಾಂಬೆಯ ಮಾತನ್ನು ಕೂಡ ಇರೋದಿಲ್ಲ. ಹಾಗಾಗಿ
ಅವರ ದೂರದ ವೃದ್ಧ ಬಂಧು ಒಬ್ಬಾಕೆ ಭಾರ್ಗವಿ ಎಂಬ ಅನ್ನೋರು ತನ್ನ ಮಗನಾದ ಗೋವಿಂದನ ಜೊತೆಗೆ ಗರ್ಭಿಣಿನ ನೋಡ್ಕೊಳ್ಳೋಕೆ ಅಂತ ಈ ಕಾಲಟ್ಟಿಗೆ ಬರ್ತಾರೆ. ಆಕೆ ಬಂದ ನಂತರ ಆರ್ಯಾಂಬ ಅವರ ಬಹಳಷ್ಟು ಕೆಲಸವನ್ನ ಆಕೆ ವಹಿಸಿಕೊಂಡು ತಾವು ಚಿಕ್ಕ ಚಿಕ್ಕ ವಿದ್ಯಾರ್ಥಿಗಳ ಯೋಗಕ್ಷೇಮವನ್ನ ವಹಿಸ್ಕೊಳ್ತಾರೆ. ಬಾಲಕರನ್ನ ಕೂರಿಸ್ಕೊಂಡು ಅವರಿಂದ ರಾಮಾಯಣವನ್ನ ಓದಿಸ್ತಿರ್ತಾರೆ. ಅದರ ಅರ್ಥವನ್ನ ತಿಳಿಯಾದ ದೇಶ ಭಾಷೆಯಲ್ಲಿ ಅವರಿಗೆ ವಿವರಿಸ್ತಿರ್ತಾರೆ. ಸಂಸ್ಕೃತ ಕಾವ್ಯಗಳನ್ನು ಓದಿಸಿ ಅವುಗಳ ಅರ್ಥ ತಾತ್ಪರ್ಯಗಳನ್ನು ವಿದ್ಯಾರ್ಥಿಗಳಿಂದಲೇ ಹೇಳಿಸ್ತಾ ಇರ್ತಾರೆ. ಅವರು ತಪ್ಪು ಮಾಡಿದಾಗ ಅವರನ್ನು ತಿದ್ದಿ ಪ್ರೋತ್ಸಾಹ ಕೊಡ್ತಾ ಇರ್ತಾರೆ. ಈ ಪುಟ್ಟ ಮಕ್ಕಳಿಗಂತೂ ಅವರು ಅಮ್ಮನೇ ಆಗಿರ್ತಾರೆ. ಎಷ್ಟೋ ಸಲ ಶಿವಗುರುಗಳು ಈ ಮಕ್ಕಳು ತಮ್ಮ ಭಾರ್ಯೆಯಲ್ಲಿ ತೋರೋ ಪ್ರೀತಿ ವಿಶ್ವಾಸಗಳನ್ನು ಕಂಡು ವಿಸ್ಮಯ ಪಟ್ಟಿದ್ದು ಉಂಟು. ತಮ್ಮಲ್ಲಿ ಈ ಮಕ್ಕಳಿಗೆ ಇಷ್ಟು ಸಲಿಗೆ ಇಲ್ಲ, ಸ್ವಲ್ಪ ಭಯಮಿಶ್ರಿತವಾದ ಗೌರವ. ಆದರೆ ತಮ್ಮ ಪತ್ನಿ ಆರ್ಯಾಂಬೆಯಲ್ಲಿ ಮಾತ್ರ ಅವಕ್ಕೆ ಮಾತೃ ಸದೃಶವಾದ ವಾತ್ಸಲ್ಯ, ಸ್ನೇಹ, ಪ್ರೀತಿ. ಇದು ಹೇಗೆ, ಯಾಕೆ ಅಂತ ಅವರು ಅನೇಕ ಸಲ ಚಿಂತಿಸ್ತಾ ಇದ್ರು. ಒಂದಿನ ಶಿವಗುರುಗಳು ತಮ್ಮ ಹಿರಿಯ ಶಿಷ್ಯರಿಗೆ ಬೃಹದಾರಣ್ಯಕ ಉಪನಿಷತ್ತನ್ನು ಉಪದೇಶ ಮಾಡ್ತಾ ಇರ್ತಾರೆ, ಬೋಧಿಸ್ತಾ ಇರ್ತಾರೆ. ಅಲ್ಲಿಯ ಒಂದು ಪ್ರಸಂಗವನ್ನ ಪಾಠ ಮಾಡ್ತಾ ಯಾಜ್ಞವಲ್ಕ್ಯರು ತಮ್ಮ ಲೌಕಿಕ ಗಳಿಕೆ ಆಸ್ತಿಯನ್ನು ಇಬ್ಬರು ಪತ್ನಿಯರಿಗೂ ಹಂಚಿ ತಪಸ್ಸಿಗೆ ಹೊರಡುವಂತಹ ಸಂದರ್ಭವನ್ನ ವಿವರಿಸ್ತಾ ಇರ್ತಾರೆ. ಮಹರ್ಷಿ ದೇವರಾತರ ಪುತ್ರರಾದಂತಹ ಯಾಜ್ಞವಲ್ಕ್ಯರು ತಪಸ್ವಿಗಳು. ಸಾಕ್ಷಾತ್ ಸೂರ್ಯನನ್ನ ಒಲಿಸಿಕೊಂಡು ಶುಕ್ಲ ಯಜುರ್ವೇದವನ್ನ ಸಾಕ್ಷಾತ್ಕರಿಸಿಕೊಂಡಂತಹ ದ್ರಷ್ಟಾರರವರು. ಮಹಾಜ್ಞಾನಿಯಾದಂತಹ ಜನಕ ಚಕ್ರವರ್ತಿಗೆನೆ ಗುರು ಆಗಿದ್ದವರು. ಈ ತ್ಯಾಗ, ವೈರಾಗ್ಯ, ಶಿಖಾಮಣಿ, ಸನ್ಯಾಸ ಪಡೆಯೋ ನಿರ್ಧಾರದಿಂದ ಕಾಡಿಗೆ ಹೊರಡುತ್ತಾರೆ. ಹೊರಡ ಮುನ್ನ ತಮ್ಮ ಪತ್ನಿಯರಾಗಿದ್ದಂತಹ ಕಾತ್ಯಾಯಿನಿ ಮತ್ತು ಮೈತ್ರೇಯಿ ಇಬ್ಬರನ್ನು ಕರೆದು, ಆರ್ಯರೇ, ನನ್ನ ಇಲ್ಲಿವರೆಗಿನ ಗಳಿಕೆಯನ್ನ ನಿಮ್ಮಿಬ್ಬರಿಗೂ ಸಮನಾಗಿ ಹಂಚಿಟ್ಟಿದ್ದೀನಿ. ನೀವು ಅದನ್ನು ಸ್ವೀಕರಿಸಿ ಸುಖವಾಗಿ ಜೀವನ ನಡೆಸಬಹುದು. ನಾನು ಸನ್ಯಾಸ ಸ್ವೀಕರಿಸಕ್ಕೆ ಆಶ್ರಮಕ್ಕೆ ಹೊರಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಯಾಜ್ಞವಲ್ಕ್ಯರ ಆಶ್ರಮ ಗುರುಕುಲ ಬಹಳ ವಿಸ್ತಾರವಾಗಿರುತ್ತೆ. ಸಾವಿರಾರು ಜನ ಒಟ್ಟುಗಳು ಅಲ್ಲಿ ಅಧ್ಯಯನ ಮಾಡ್ಕೊಂಡಿರ್ತಾರೆ. ಸಾವಿರಾರು ದನಕರುಗಳು, ಆಳುಕಾಳುಗಳು ಇರುತ್ತವೆ. ಜೊತೆಗೆ ರಾಜ ಮಹಾರಾಜರು ತಂದು ಒಪ್ಪಿಸ್ತಿದ್ದಂತಹ ದವಸ ಧಾನ್ಯಗಳು, ಸ್ವರ್ಣವು, ಧನವು ಅಪಾರವಾಗಿರುತ್ತೆ. ಇಷ್ಟೆಲ್ಲ ಸಮೃದ್ಧಿಯ ಮಧ್ಯದಲ್ಲಿ ಇದ್ರೂ ಕೂಡ ಋಷಿಮುನಿ ಕುಲದಿಂದಲೂ ಸಾಮ್ರಾಟ್ ಚಕ್ರವರ್ತಿ ಪರಿವಾರದಿಂದಲೂ ಗೌರವಾದರವನ್ನು ಪಡೆದಿದ್ರು ಕೂಡ ಇವೆಲ್ಲವನ್ನು ಬಿಟ್ಟು ಸನ್ಯಾಸವನ್ನು ಯಾಕೆ ಸ್ವೀಕರಿಸಬೇಕು? ಇವುಗಳಲ್ಲಿ ಹಾಗಾದ್ರೆ ಸುಖ ಇಲ್ವಾ? ಹೀಗೆ ಆರ್ಯಾಂಬ ಅವರ ಯೋಚನೆ ಹರಿತಾ ಇರುತ್ತೆ. ಆಗ ಆಚಾರ್ಯ ಶಿವಗುರುಗಳು ಮುಂದೆ ವಿವರಿಸಕ್ಕೆ ಪ್ರಾರಂಭ ಮಾಡ್ತಾರೆ. ಮಹರ್ಷಿ ಯಾಜ್ಞವಲ್ಕ್ಯರ ಮಾತನ್ನ ಕೇಳಿ ಸತಿ ಕಾತ್ಯಾಯಿನಿ ಒಪ್ಪಿ ಸುಮ್ಮನಾಗ್ತಾರೆ. ಪ್ರತಿ ಮಾತನ್ನ ಆಡೋದಿಲ್ಲ. ಆಶ್ರಮ ಮತ್ತು ಗುರುಕುಲದ ಹೊರೆಯನ್ನ ಕರ್ತವ್ಯ ಅಂತ ಆಕೆ ಸ್ವೀಕರಿಸಕ್ಕೆ ಸಿದ್ಧರಾಗ್ತಾರೆ. ಆದರೆ ಮೈತ್ರೇಯಿ ದೇವಿ ಇದಕ್ಕೆ ಸಿದ್ಧ ಇರುವುದಿಲ್ಲ. ಆಕೆ ಹೇಳ್ತಾಳೆ, ಆರ್ಯರೇ, ಈ ಸಮೃದ್ಧಿಯ ಮಧ್ಯದಲ್ಲಿದ್ದು ತಾವು ತೃಪ್ತಿ ಪಡಿಲಿಲ್ಲ ಅಲ್ವಾ? ಸಂತೋಷವನ್ನ ಅನುಭವಿಸ್ಲಿಲ್ಲ ಅಲ್ವಾ? ಸುಖವನ್ನ ಆಸ್ವಾದಿಸ್ಲಿಲ್ಲ ಅಲ್ವಾ? ಅಂದ್ರೆ ಇವುಗಳಲ್ಲಿ ದಿಟ್ಟವಾದ ಸುಖ ಇಲ್ಲ ಅಂತ ತಾನೆ ನೀವು ಇವನ್ನೆಲ್ಲ ಬಿಟ್ಟು ಹೊರಡ್ತಾ ಇರೋದು. ಅಂದ್ರೆ ದಿಟ್ಟವಾದ ಸುಖ ಅಲ್ಲ ಅಂತ ನೀವು ನಿರ್ಧಾರ ಮಾಡಿದ್ದೀರಾ ಇದೆಲ್ಲ ಅಂತ ಪ್ರಶ್ನಿಸಿದ್ಲು. ಇವೆಲ್ಲವನ್ನು ಆರ್ಯಾಂಬ ವಿಸ್ಮಿತರಾಗಿ ಕೇಳ್ತಾ ಇದ್ರು. ಹಿಂದೆ ಎಷ್ಟೋ ಸಲ ಈ ಉಪನಿಷತ್ ವಚನವನ್ನು ಕೇಳಿದ್ರು ಕೂಡ ಆಕೆಗೆ ಅದರಲ್ಲಿ ಅಷ್ಟೊಂದು ಶ್ರದ್ಧೆ, ಆಸಕ್ತಿಗಳು ಮೂಡಿರ್ಲಿಲ್ಲ. ಯಾಜ್ಞವಲ್ಕ್ಯರು ದೇವಿ ಮೈತ್ರೇಯಿಗೆ ಉಪದೇಶ ಮಾಡಿದಂತಹ ತತ್ವವನ್ನ ಈಗ ಶಿವಗುರುಗಳು ಶಿಷ್ಯರಿಗೆ ಹೇಳ್ತಾ ಇದ್ರು. ಅದನ್ನ ಆರ್ಯಾಂಬ ಶ್ರದ್ಧೆಯಿಂದಲೂ ಕೇಳ್ತಾ ಇದ್ರು ಅಂತ ಹೇಳ್ತಾ ಇರ್ತಾರೆ. ಹೌದು, ದಿಟ. ಆತ್ಮನಿಗಾಗಿ ಎಲ್ಲವೂ ಪ್ರಿಯವಾಗತ್ತೆ. ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ. ಇದು ವಾಸ್ತವ ಅಲ್ವಾ ಅಂತ ಆರ್ಯಾಂಬೆಗೆ ಅನ್ನಿಸ್ತಾ ಹೋಯ್ತು. ಆ ದಿನ ಎಲ್ಲವೂ ಅವರು ಆ ವಿಚಾರವಾಗಿನೇ ಚಿಂತೆ ಮಾಡ್ತಾ ಇದ್ರು ಮತ್ತು ಯೋಚನೆ ಕೂಡ ಮಾಡ್ತಾ ಇದ್ರು. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.